शोषित समुदाय वक्कोटा द्वारा आज शहर में प्रदर्शन रैली निकाली कर जिलाधिकारी कार्यालय पहुंचे, जहां उन्होंने जिलाधिकारी के माध्यम से राज्य सरकार के नाम एक ज्ञापन सौंपकर मांग की है कि राज्य सरकार कांताराज वर्दी को लागू करे और समाज में रहे आर्थिक और शैक्षणिक मौजूद रहे वर्ग को सेकेंडरी में किसी हाल में शामिल न किया जाए। इस अवसर पर नेता अनिल बेलदाड़े, अमृतराव चिंकोड़े, अब्दुल मन्नान सेठ सहित अन्य नेताओं ने मीडिया से बात करते हुए अपनी मांग रखी। कैमरामैन पपुराज का कवरेज। शाखे बीदर ವತಿಯಿಂದ ಕರ್ನಾಟಕದಲ್ಲಿ ಶೋಷಿತ ಸಮುದಾಯಗಳ ಮಾವುಕೊಟ್ಟ ಎಲ್ಲ ಜಿಲ್ಲೆಗಳಲ್ಲಿ ಈ ವಿಚಾರವನ್ನು ಇಟ್ಕೊಂಡು ಏನದಂದರೆ ಮೆಮೊರಂಡಮ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮೆಮೊರಂಡಮನ್ನು ಸಬ್ಮಿಟ್ ಮಾಡ್ತಾಯಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ. ಇಲ್ಲಿ ಎರಡು ವಿಷಯಗಳನ್ನು ಒಳಗೊಂಡಿದೆ. ಏನಂದರೆ ಈಗಾಗಲೇ ಕಾಂತರಾಜ್ ವರದಿ ಬಿಡುಗಡೆಯಾಗಿ ಭಾಳಷ್ಟು ದಿವಸಗಳಾದವು. ಆದರೆ ಇವತ್ತಿನವರೆಗೂ ಸರ್ಕಾರ ಏನದಂದ್ರೆ ಅದು ಬಿಡುಗಡೆ ಮಾಡಿ ಅದಕ್ಕೆ ಏನು ಮಾಡಬೇಕು ಮುಂದೆ ಬರ್ತಕ್ಕಂಥದ್ದೇಳಲ್ಲಿ ಇವರಿಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತು ಕಾಂತರಾಜ್ ವರದಿ ಪ್ರಕಾರ ಕೊಡಬೇಕಂತಕ್ಕಂಥದ್ದು ಕರ್ನಾಟಕ ಸರ್ಕಾರ ತೊಗೊಳ್ತಾ ಇಲ್ಲ ಇವತ್ತಿನ ತಾರೀಕಿದಾಗ ಅನ್ನೋ ಒಂದು ಹೇಳಲು. ಎರಡನೇದು, ಈಗಾಗಲೇ ತಮಗೆಲ್ಲ ಗೊತ್ತಿರ್ತಂಗೆ ಈಗಾಗಲೇ ಏನದಂದ್ರೆ ಮೇಲ್ಜಾತಿಯವರು ಕೆಲವೊಂದು ಜಾತಿಗಳು ಏನದಂದ್ರೆ 2A ಸೇರ್ಕೊಳ್ಳಿಕ್ಕೆ, ಕ್ಯಾಟಗರಿ 1ನಲ್ಲಿ ಸೇರ್ಕೊಳ್ಳಿಕ್ಕೆ, SCದಲ್ಲಿ ಸೇರ್ಕೊಳ್ಳಿಕ್ಕೆ, STದಾಗ ಸೇರ್ಕೊಳ್ಳಿಕ್ಕೆ ಹುನ್ನಾರ ಮಾಡ್ತಕ್ಕಂಥದ್ದನ್ನು ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ಕಾರಣಕ್ಕೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ ಆರ್ಟಿಕಲ್ 340, 341, 342 ಇವು ಮೂರರ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಏನಿದೆ 340 ಆರ್ಟಿಕಲು ಸಾಮಾಜಿಕವಾಗಿ ಶೈಕ್ಷಣಿಕ ಯಾರು ಹಿಂದುಳಿದಾರೋ ಅವ್ರಿಗೆ ಹಿಂದುಳಿದವ್ರನ್ನ ಪರಿಗಣಿಸಬೇಕಂತಕ್ಕಂಥದ್ದು. ಶೋಷಿತ ಸಮುದಾಯಗಳ ಒಕ್ಕೂಟದ ಪರವಾಗಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕದ ಮುಖ್ಯಮಂತ್ರಿಗಳ ಮನವಿ ಸಲ್ಲಿಸಬೇಕನ್ನೋ ಒಂದು ಸಂದೇಶದ ಮುಖಾಂತರ ಬೀದರ್ ಜಿಲ್ಲೆಯಲ್ಲಿ ಸಹಿತ ಎಲ್ಲ ಶೋಷಿತ ಸಮುದಾಯದ ಪರವಾಗಿ ನಾವು ಒಂದು ಮನವಿ ಪತ್ರ ಜಿಲ್ಲಾಧಿಕಾರಿ ಮುಖಾಂತರ ಸಲ್ಲಿಸಲಿಕ್ಕೆ ಬಂದಿರತಕ್ಕಂಥದ್ದು. ವಿಷಯ ಈಗಾಗಲೇ ಬಸವರಾಜ ಮಾಳಿಗೆ ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ದೇಶ ಕರೀತಾ ಇದ್ದಾರೆ. ಅಶಕ್ತರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಇದಕ್ಕೊಂದು ನಾನು ಒಂದು ಉದಾಹರಣೆ ಕೊಡ್ತೀನಿ. ಯಾವ ಸಯ್ಯಾಜಿರಾವ್ ಗಾಯಕ್ವಾಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೊರದೇಶಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡಿದರು, ಆ ಸಂದರ್ಭದಲ್ಲಿ ಅವ್ರ ಗೆಳೆಯರಾಗಿರ್ತಕ್ಕಂಥ ಒಬ್ಬ ವಕೀಲರು, ಏನು ರೀ ನೀವೆಲ್ಲ ದಲಿತರಿಗೆ ಸಹಕಾರ ಕೊಡ್ತೀರಿ, ಸ್ಕಾಲರ್ಶಿಪ್ ಕೊಡ್ತೀರಿ, ಫ್ರೀ ಸವಲತ್ತು ಕೊಡ್ತೀರಿ, ಹಂಗೆ ಕೊಡಬಾರ್ದು ಅಂತ ಆತ್ಮೀಯರಾಗಿರ್ತಕ್ಕಂಥ ವಕೀಲರು. ಸರಿ ಅಂಥೇಳಿ ಅವ್ರೇನು ಮಾಡ್ತಾರೆ, ಅವರು ತಮ್ಮ ರಥದ ಒಳಗೆ ವಕೀಲರಿಗೆ ಭೀ ಕೂಡಿಸ್ಕೊಂಡು ಬರ್ರಿ ಅಂಥೇಳಿ ಆ ಕುದುರೆ ಕಟ್ಟ ಜಾಗಗಳಿರ್ತಾವಲ್ಲ, ಅದಕ್ಕೇನಂತ ಯಾವಲ್ತೆ ಹಜಾರೋ घोड़े रहते ना, घोड़े के जगह बनने का ಅಲ್ಲಿ ಆ ಕುದುರೆ ಕಟ್ಟ ಜಾಗಕ್ಕೆ ಕರ್ಕೊಂಡು ಹೋಗಿ ಅವರೆಲ್ಲ ಬಳಗಕ್ಕೆ ಹೇಳಿ ಏನು ಮಾಡ್ತಾರೆ, ಮೇವು ತೊಗೊಂಡು ಬರ್ರಿ, ಊಟ ತೊಗೊಂಡು ಬರ್ರಿ, ಆಹಾರ ತೊಗೊಂಡು ಬರ್ರಿ ಅಂತಂದು ದಲಿತ ಸಂಘಟನೆಗಳ ಒಂದು ಸಹಯೋಗದೊಂದಿಗೆ ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ಪ್ರಗತಿಪರರು ಸೇರಿಕೊಂಡು ಯಾವ ಕನಸನ್ನು ಹೊತ್ತು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದರು. ಆ ಸಂವಿಧಾನಬದ್ಧ ಹಕ್ಕಾದ 340 ಆರ್ಟಿಕಲ್ ಕಾಯ್ದೆ ಏನಿದೆ ಅದು ಈ ದೇಶದ ಸಮಸ್ತ ಶೋಷಿತ OBC ಹಿಂದುಳಿದ ವರ್ಗಕ್ಕೋಸ್ಕರ ಅವರ ರಕ್ಷಣೆಗಾಗಿ ಅವರ ಹಿತಕ್ಕೋಸ್ಕರ ಮಾಡಿದಂತಹ 341ನೇ ವಿಧಿಯಂತೆ ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿಕೆಯನ್ನು ಗುರುತಿಸಬೇಕು, ಜನಸಂಖ್ಯೆ ಎಷ್ಟಿದೆ ಅದರ ಮೇಲೆ ಅವರಿಗೆ ಯೋಜನೆಗಳನ್ನು ರೂಪಿಸಬೇಕಂತ ಹೇಳಿ ಏನು ಕಾಂತರಾಜ್ ವರದಿಯನ್ನು ರಚಿಸಿ ಸುಮಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಆ ವರದಿಯನ್ನು ಸಿದ್ಧಪಡಿಸಿದ ಮೇಲೆ ಅದರ ಮೇಲೆ ಅದನ್ನು ತಕ್ಷಣ ಜಾರಿ ಆಗಬೇಕಾಗಿತ್ತು ಇಲ್ಲಿವರೆಗೆ. ಆದರೆ ಈ ಶೋಷಿತರ, ದೀನ ದಲಿತರ, ಹಿಂದುಳಿದರ ಏಳಿಗೆ ಸಹಿಸಲ್ತದ ಶಕ್ತಿಗಳು ಅದಕ್ಕೆ ಅನೇಕ ಸಾರಿ ಆ ವರದಿಯನ್ನು ಜಾರಿ ಮಾಡೋದಕ್ಕೆ ತಡೆ ಹಿಡಿತಾ ಇದ್ದಾರೆ. ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ. की जानिब से आज डिप्टी कमिश्नर के थ्रू एक मेमोरेंडम गवर्नमेंट ऑफ कर्नाटका को पेश किया गया है. इसमें 2 चीज़ों का डिमांड किया गया. एक है कांतराज वर्दी जो कास्ट सेंसस है उसको जारी करना और उसका असेंबली में उसको पेश करना, टेबल करना और उस पर डिस्कशन होना और उसको जारी करने का डिमांड है. दूसरा जो 2A में जो प्रबल जाति लोग हैं, जो शैक्षणिक तरीके से और आर्थिक तरीके से हर तरीके से आगे मजबूत कम्युनिटीज़ हैं, उनको 2A में
रिजर्वेशन नहीं देना चाहिए, ये दूसरों का हक खाने के बराबर है। हमारा कांतराजवर्दी जो है कॉन्सेप्ट, ये वर्ग जो कॉन्सेप्ट है, ये सबसे पहले इंडिया में कर्नाटक में हमारे